ಆತ್ಮೀಯರೇ ನಮಸ್ಕಾರ. ಟ್ರೀಟಿವಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಹೆಮ್ಮೆನ್. ಕರ್ನಾಟಕದ ಜನರು ದಶಕಗಳಿಂದ ಕಾಯುತ್ತಿರುವ ಮೇಕೆದಾಟು ಯೋಜನೆಗೆ ಒಂದು ಹೊಸ ಭರವಸೆ ಸಿಕ್ಕಿದೆ. ಹಾಗೆ ಒಂದು ಹೊಸ ಚರ್ಚೆ ಕೂಡ ಶುರುವಾಗಿದೆ. ಒಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿಗೆ ಮೇಕೆದಾಟು ವಿಚಾರವಾಗಿ ಹಿನ್ನಡೆಯಾಗಿದೆ. ಮತ್ತೊಂದೆಡೆ ನಮ್ಮ ರಾಜ್ಯ ಸರ್ಕಾರ ಈ ಮೇಕೆದಾಟು ಯೋಜನೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಈ ಮೇಕೆದಾಟು ವಿಚಾರವಾಗಿ ತಮಿಳುನಾಡು ಯಾಕೆ ಇಷ್ಟೊಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ? ಯಾಕೆ ಮೇಕೆದಾಟು ವಿಚಾರವಾಗಿ ತಮಿಳುನಾಡು ನಿರಂತರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ? ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈ ವಿಚಾರದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ? ಬೆಂಗಳೂರಿಗೆ ಕುಡಿಯುವ ನೀರಿಗೆ ಇದು ಬಹುಮುಖ್ಯನಾ? ಮೇಕೆದಾಟು ಯೋಜನೆ ಬೆಂಗಳೂರಿನ ಕುಡಿಯುವ ನೀರಿಗೆ ಪರಿಹಾರನ? ಇಂದಿನ ಈ ವಿಶೇಷ ವರದಿಯಲ್ಲಿ ಮೇಕೆದಾಟು ಯೋಜನೆಯ ಸಂಪೂರ್ಣ ಇತಿಹಾಸ, ರಾಜಕೀಯ, ಕಾನೂನು ಹೋರಾಟ ಮತ್ತು ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನೋ ನಮ್ಮ ಟಿವಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದ್ಮೇಲೆ ಮೇಕೆದಾಟು ಎಂದ್ರೇನು? ಮೊದಲು ಈ ಮೇಕೆದಾಟು ಹೆಸರು ಹೇಗೆ ಬಂತು ಅನ್ನೋದನ್ನ ನೋಡೋಣ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಕಾವೇರಿ ನದಿಯು ಎರಡು ಬೃಹತ್ ಬಂಡೆಗಳ ಮಧ್ಯೆ ಕಿರಿದಾಗಿ ಹರಿದೋಗುತ್ತೆ. ಎರಡು ಬೃಹತ್ ಬಂಡೆಗಳ ನಡುವೆ ಕಾವೇರಿ ನದಿ ಕಿರಿದಾಗಿ ಹರಿದೋಗುತ್ತೆ. ಸ್ಥಳೀಯ ಕಥೆಗಳ ಪ್ರಕಾರ ಒಂದು ಮೇಕೆ ಆ ಕಿರಿದಾದ ಜಾಗವನ್ನ ಜಿಗಿದು ದಾಟಿತ್ತಂತೆ. ಹೀಗಾಗಿ ಆ ಸ್ಥಳಕ್ಕೆ ಮೇಕೆದಾಟು ಎನ್ನುವ ಹೆಸರು ಬಂದಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ಕರ್ನಾಟಕ ಸರ್ಕಾರ ಯೋಜನೆಯನ್ನ ಜಲಾಶಯವನ್ನ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಈ ಯೋಜನೆಗೆ ಮೇಕೆದಾಟು ಯೋಜನೆ ಅಂತ ಹೆಸರಿಡಲಾಗಿದೆ. ಹಾಗಾದ್ರೆ ಮೇಕೆದಾಟು ಯೋಜನೆ ಅಂದ್ರೆ ಏನು? ಸರಳವಾಗಿ ಹೇಳುವುದಾದ್ರೆ ಇದು ಕೇವಲ ಡ್ಯಾಮ್ ಅಲ್ಲ, ಒಂದು ಉಪಯೋಗಿಯಾದಂತಹ ಯೋಜನೆ, ಬಹುಪಯೋಗಿ ಯೋಜನೆ. ಸುಮಾರು 9,000 ಕೋಟಿ ರೂಪಾಯಿನಲ್ಲಿ ಈ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಬೆಂಗಳೂರಿನ ಕುಡಿಯುವ ನೀರನ್ನ ಫೋಕಸ್ ಮಾಡಲಾಗಿದೆ. ಬೆಂಗಳೂರಿಗೆ ಕುಡಿಯುವ ನೀರು ಈ ಮೇಕೆದಾಟು ಯೋಜನೆಯ ಬಹುಮುಖ್ಯ ಅಜೆಂಡಾ. ನಂತರ ಸುತ್ತಮುತ್ತಲಿನ ನಗರಗಳಿಗೆ ಕುಡಿಯುವ ನೀರನ್ನ ಒದಗಿಸೋದು. ತದನಂತರ ಸುಮಾರು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋದು. ಹಾಗೂ ಪ್ರವಾಹ ನಿಯಂತ್ರಣದ ಗುರಿ, ಅಂದ್ರೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಪ್ರವಾಹ ಬಂದಾಗ ಅದನ್ನ ನಿಯಂತ್ರಣ ಮಾಡೋದು. ಈ ಜಲಾಶಯದ ಒಟ್ಟು ಸಾಮರ್ಥ್ಯ 67 TMC. ಅದರಲ್ಲೂ ಸುಮಾರು 4.75 TMC ನೀರನ್ನ ಬೆಂಗಳೂರಿಗೆ ಕುಡಿಯೋ ನೀರಿಗಾಗಿ ಬಳಸಲಾಗ್ತಿದೆ. ಈ ಯೋಜನೆ ಮುಖ್ಯವಾಗಿರೋದೇ ಬೆಂಗಳೂರು ಕುಡಿಯೋ ನೀರಿಗೆ ಯೋಜನೆ. ಹಾಗಾಗಿ ಕುಡಿಯೋ ನೀರಿಗೆ ಇದನ್ನು ಮಾಡಲೇಬೇಕು. ಹಾಗಾದ್ರೆ ಬೆಂಗಳೂರು ಈ ಕುಡಿಯೋ ನೀರಿಗೆ ಅಷ್ಟೊಂದು ಆದ್ಯತೆನ ಈ ಮೇಕೆದಾಟಿಗೆ ಯಾಕೆ ಕೊಡಲಾಗ್ತಿದೆ? ಯಾಕೆಂದ್ರೆ ಬೆಂಗಳೂರಿನ ಜನಸಂಖ್ಯೆ ಕಳೆದ 2 ದಶಕಗಳಲ್ಲಿ ಸ್ಫೋಟಕ ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ. 50 ಲಕ್ಷ ಇದ್ದಂತಹ ಜನಸಂಖ್ಯೆ ಈಗ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಆಗಿದೆ. ಹೊರ ರಾಜ್ಯಗಳಿಂದ ಕೆಲಸ ಅರಸ್ಕೊಂಡು ವಿದ್ಯಾಭ್ಯಾಸಕ್ಕಾಗಿ ವಿವಿಧ ಅವರ ಕಾರ್ಯಗಳಿಗಾಗಿ ಬೆಂಗಳೂರಿಗೆ ಬರುವಂತಹ ಜನಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ರಾಜ್ಯದವರು ಅಲ್ಲಿ ಬೆಂಗಳೂರಿಗೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜಾಸ್ತಿ, ಆದರೆ ಬೇರೆ ರಾಜ್ಯದವರು ಬೆಂಗಳೂರಿಗೆ ಬಂದು ಜಾಸ್ತಿ ನೆಲೆಯೂರಿದ್ದಾರೆ. ಹಾಗಾಗಿ ಮುಂದಿನ 20 ರಿಂದ 30 ವರ್ಷಗಳ ಅಗತ್ಯತೆಯನ್ನು ನೋಡಿಕೊಂಡು ಹೊಸ ಮೂಲಗಳ ಅವಶ್ಯಕತೆ ಹುಡುಕುವುದು ಅನಿವಾರ್ಯ ಆಗಿದೆ. ಹೀಗಾಗಿ ಮೇಕೆದಾಟು ಯೋಜನೆ ಕರ್ನಾಟಕ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆಗಳಲ್ಲಿ ಒಂದು. ಇದನ್ನ ಮಾಡಲೇಬೇಕು. ಹಾಗಾಗಿ ಇದನ್ನ ಪರಿಗಣಿಸಿದೆ. ಯೋಜನೆ ಇತಿಹಾಸ ಮತ್ತು ಈ ಯೋಜನೆ ಇವತ್ತಿನ ನೆನ್ನೆದಲ್ಲ. ಈ ಯೋಜನೆ ಇತಿಹಾಸ ನೋಡ್ತಾ ಹೋದ್ರೆ ಸುಮಾರು 4 ದಶಕಗಳ ಇತಿಹಾಸ ಇದೆ. 1980ರ ದಶಕದಲ್ಲೇ ಮೇಕೆದಾಟು ಪ್ರದೇಶದಲ್ಲಿ ಜಲಾಶಯ ನಿರ್ಮಾಣದ ಕಲ್ಪನೆಯನ್ನ ಹುಟ್ಟುಕೊಂಡಿತ್ತು. ಆಗ್ಲೇ ಒಂದು ಪ್ಲಾನ್ ಮಾಡಿದ್ರು. ನಂತರ ಹಲವು ತಾಂತ್ರಿಕ ಅಧ್ಯಯನಗಳು ನಡೆದವು. 2013ರಲ್ಲಿ ಕರ್ನಾಟಕ ಸರ್ಕಾರ ಯೋಜನೆಯನ್ನ ಗಂಭೀರವಾಗಿ ಕೈಗೆತ್ತಿಕೊಂಡು 2017ರಲ್ಲಿ ವಿವರವಾದ ಯೋಜನಾ ವರದಿ ಅಂದ್ರೆ DPR ಅನ್ನ ಸಿದ್ಧ ಮಾಡಲಾಯಿತು. ಅಲ್ಲಿಂದಲೇ ತಮಿಳುನಾಡು ವಿರೋಧವನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಯಾವಾಗ ಕರ್ನಾಟಕ DPR ಮಾಡ್ತೋ ಆಗ ತಮಿಳುನಾಡು ವಿರೋಧ ವ್ಯಕ್ತಪಡಿಸಕ್ಕೆ ಸ್ಟಾರ್ಟ್ ಮಾಡ್ತು. ತಮಿಳುನಾಡು ಯಾಕೆ ಇದನ್ನು ವಿರೋಧ ಮಾಡ್ತಾ ಇದೆ? ಈ ವಿವಾದದ ಕೇಂದ್ರ ಬಿಂದು
ಯಾಕೆ ಅಂದ್ರೆ ತಮಿಳ್ನಾಡು ಹೇಳ್ತಾರ ಉತ್ತರ ಏನಂದ್ರೆ, ಕಾವೇರಿ ನದಿಯ ಕೆಳಭಾಗದಲ್ಲಿ ಲಕ್ಷಾಂತರ ರೈತರು ಕೃಷಿ ಮಾಡ್ತಿದ್ದಾರೆ. ಮೇಕೆದಾಟು ಜಲಾಶಯ ನಿರ್ಮಾಣವಾದ್ರೆ ಕರ್ನಾಟಕ ಹೆಚ್ಚಿನ ಪ್ರಮಾಣದ ನೀರನ್ನ ತಡೆ ಹಿಡಿಯುವ ಸಾಧ್ಯತೆ ಇದೆ. ಇದರಿಂದ ತಮಿಳುನಾಡಿಗೆ ಹರಿಯುವಂತಹ ನೀರಿನ ಪ್ರಮಾಣ ಕಡಿಮೆ ಆಗಬಹುದು. ಹಾಗಾಗಿ ಕಾವೇರಿ ನ್ಯಾಯಮಂಡಳಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮಗೆ ಸಿಗಬೇಕಾದ ನೀರಿನ ಪ್ರಮಾಣದಲ್ಲಿ ಧಕ್ಕೆ ಆಗಬಹುದು ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದೆ. ಹೀಗಾಗಿ ತಮಿಳುನಾಡು ನಿರಂತರವಾಗಿ ನಮ್ಮ ಮೇಕೆದಾಟು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾನೇ ಇದೆ. ನಿರಂತರವಾಗಿ ಮೇಕೆದಾಟು ಯೋಜನೆ ಬೇಡವೇ ಬೇಡ, ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಪರ್ಮಿಷನ್ ಕೊಡಲೇಬಾರದು ಎನ್ನುವ ರೀತಿಯಲ್ಲಿ ಅದು ವಿರೋಧವನ್ನ ಮಾಡ್ತಾನೆ ಇದೆ. ಕರ್ನಾಟಕದ ಪ್ರತಿವಾದ, ನಮ್ಮ ರಾಜ್ಯದ ಪ್ರತಿವಾದ ಏನು ಅಂದ್ರೆ, ನಮ್ಮ ಉತ್ತರ ಏನಂದ್ರೆ ಅವರಿಗೆ, ನಾವು ಇದನ್ನ ಬಹುಮುಖ್ಯವಾಗಿ ಕುಡಿಯುವ ನೀರಿಗಾಗಿ ಮಾಡ್ತಾ ಇರೋದು. ತಮಿಳುನಾಡು ಪಾಲಿನ ನೀರನ್ನ ಕಸಿದುಕೊಳ್ಳಲು ಹೋಗಲ್ಲ. ಮಳೆಯ ಸಮಯದಲ್ಲಿ ಹೆಚ್ಚುವರಿಯಾಗಿ ಸಮುದ್ರಕ್ಕೆ ಹರಿದು ಹೋಗುವ ನೀರೇನಿದೆ ಅದನ್ನ ನಾವು ಸಂಗ್ರಹಿಸಿಟ್ಕೊಳ್ತೀವಿ. ಇದು ಕುಡಿಯುವ ನೀರಿನ ಯೋಜನೆ ಅಷ್ಟೇ. ಹೀಗಾಗಿ ನಾವು ಮೇಕೆದಾಟು ಯೋಜನೆಯನ್ನ ಮಾಡ್ತಾ ಇದ್ದೀವಿ. ಇದರಿಂದ ತಮಿಳುನಾಡಿನ ಪಾಲಿನ ನೀರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತೇಳಿ ನಾವು ಮನಮುಟ್ಟ ರೀತಿ ತಮಿಳುನಾಡಿಗೆ ಹೇಳ್ತಾನೆ ಇದೀವಿ. ಆದ್ರೆ ಅವ್ರು ಕೇಳಕ್ಕೆ ತಯಾರಿಲ್ಲ. ಇನ್ನೊಂದೇನಂದ್ರೆ, ಬರಗಾಲ ಸಮಯದಲ್ಲಿ ನೀರನ್ನ ನಿಯಂತ್ರಣವಾಗಿ ನೀರನ್ನು ಹಿಡಿದಿಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ಸಂದರ್ಭದಲ್ಲಿ ಬಳಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲ ಸಂದರ್ಭದಲ್ಲೂ ಹೇಳ್ತಾ ಇದೆ. ಆದ್ರೆ ತಮಿಳುನಾಡು ಕೇಳಕ್ಕೆ ತಯಾರಿಲ್ಲ. ಯಾಕೆ ಅಂದ್ರೆ, ಕಾವೇರಿ ಹೋರಾಟ ಇವತ್ತು ನೆನೆಯೋದಲ್ಲ. ನಮಗೆ ತಮಿಳುನಾಡು ಮತ್ತು ನಮ್ಮ ಕರ್ನಾಟಕಕ್ಕೆ ಕಾವೇರಿ ಹೋರಾಟ ಇವತ್ತು ನೆನೆಯೋದಲ್ಲ. ಇದು ಸುದೀರ್ಘವಾಗಿ ನಡೆದುಕೊಂಡಿರು ಬಂದಂತಹ ಒಂದು ಸಂಘರ್ಷ. ಅಂದ್ರೆ ಸುಮಾರು 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಈ ಹೋರಾಟಕ್ಕಿದೆ. 1892 ಮತ್ತು 1924 ಒಪ್ಪಂದಗಳು, ನಂತರ ಕಾವೇರಿ ನ್ಯಾಯಮಂಡಳಿ, ಅದರ ಬಳಿಕ ಸುಪ್ರೀಂ ಕೋರ್ಟ್ ವಿಚಾರಣೆ, 2018ರಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು, ಈ ಎಲ್ಲದರ ನಡುವೆ ಉಭಯ ರಾಜ್ಯಗಳ ನಡುವೆ ನಿರಂತರ ನೀರಿನ ಸಂಘರ್ಷ ನಡೆದೇ ಇದೆ. ಹೀಗಾಗಿ ಮೇಕೆದಾಟು ಯೋಜನೆ ಕೇವಲ ಒಂದು ಡ್ಯಾಮ್ ಅಲ್ಲ, ಇದು ಕಾವೇರಿಯ ಒಂದು ಸುದೀರ್ಘ ಹೋರಾಟದ ಹಿನ್ನೆಲೆ ಕೂಡ ಇದಕ್ಕಿದೆ. ಇದು ಕಾವೇರಿ ರಾಜಕೀಯದ ಮತ್ತೊಂದು ಅಧ್ಯಾಯವಾಗಿದೆ. ಹಾಗಾಗಿ ಮೇಕೆದಾಟು ಯೋಜನೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಸುದೀರ್ಘವಾಗಿ ಸಂಘರ್ಷ ನಡೀತಾನೆ ಇದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು? ಇತ್ತೀಚೆಗೆ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಒಂದು ಉತ್ತರವನ್ನು ಕೊಟ್ಟಿತ್ತು. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಮೇಕೆದಾಟು ಯೋಜನೆಗೆ ತಡೆ ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಯೋಜನೆಯ DPR ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಸಂಬಂಧಿತ ತಾಂತ್ರಿಕ ಸಂಸ್ಥೆಗಳ ಅಡಿಯಲ್ಲಿ ಬಂದಿದೆ. ಅವರು ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಹಂತದಲ್ಲಿ ನ್ಯಾಯಾಲಯ ಮಧ್ಯ ಪ್ರವೇಶಿಸುವ ಅಗತ್ಯವೂ ಇಲ್ಲ ಅಂತ ಹೇಳಿತ್ತು. ಇದರಿಂದ ತಮಿಳುನಾಡಿಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಿತ್ತು. ನಂತರ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಮರುಪರಿಶೀಲನೆ ನಡೆಸುವಂತೆ ಕೇಳ್ಕೊಂಡ್ರು. ಆಗ್ಲೂ ಕೂಡ ಒಪ್ಪಲಿಲ್ಲ ಕೋರ್ಟ್. ಆಗ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿಲ್ಲ. ನಂತರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಈಗ ಫೈಲ್ ಬಂದು ನಿಂತಿದೆ. ಅಂದ್ರೆ ಅವರು ಈಗ ನಮ್ಮ DPRನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA 2018ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಕೇಂದ್ರ ಸರ್ಕಾರ ಈ ಸಂಸ್ಥೆಯನ್ನು ರಚಿಸಿತ್ತು. ಈ ಸಂಸ್ಥೆ ಕಾವೇರಿ ನೀರಿನ ಹಂಚಿಕೆ ಮೇಲ್ವಿಚಾರಣೆ ಮಾಡುವುದರೊಂದಿಗೆ ಒಂದು ಮಹತ್ವದ ಕೆಲಸವನ್ನು ಮಾಡಬೇಕಾಗಿದೆ. ಮೇಕೆದಾಟು ಯೋಜನೆಯ DPR ಪರಿಶೀಲನೆ ಸಹ ಇದೇ ಸಂಸ್ಥೆ ಮುಂದೆ ಇರೋದ್ರಿಂದ ಹೀಗಾಗಿ ಅಂತಿಮ ತಾಂತ್ರಿಕ ಅಭಿಪ್ರಾಯದ ಎಲ್ಲ ಮಜಲುಗಳನ್ನ ಅವಲೋಕನ ಮಾಡಿ ಇದು ಒಂದು ಮಹತ್ವದ ತೀರ್ಮಾನವನ್ನ ಮಾಡಬೇಕಾಗಿದೆ. ಇದರೊಟ್ಟಿಗೆ ಪರಿಸರವಾದಿಗಳು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಏನು ಈ ಡ್ಯಾಮ್ ಅನ್ನ ನಿರ್ಮಾಣ ಆದ್ರೆ, ಮೇಕೆದಾಟು ನಿರ್ಮಾಣ ಆದ್ರೆ ಇದರ ಅಂಡರಲ್ಲಿ ಬರುವಂತಹ, ಇದರ ತಳಭಾಗದಲ್ಲಿ ಬರುವಂತಹ ಒಂದಷ್ಟು, ಇದರ ಹಿಂಭಾಗದಲ್ಲಿ ಬರುವಂತಹ ಒಂದಷ್ಟು ವನ್ಯಜೀವಿಗಳಿಗೆ, ಒಂದಷ್ಟು ಅರಣ್ಯ ಪ್ರದೇಶಗಳಿಗೆ ಇದರಿಂದ ಒಂದಷ್ಟು ಸಮಸ್ಯೆ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಜೈವಿಕ ವೈವಿಧ್ಯತೆ, ಪ್ರಾಣಿ ಸಂಕುಲ, ಅರಣ್ಯ ಸಂಪತ್ತು, ಹೀಗೆ ಹಲವು ವಿಧವಾದಂತಹ ಒಂದು ಪರಿಸರದ ಮೇಲೆ
ಇದು ಪರಿಣಾಮ ಬೀರುತ್ತೆ ಅಂತ ತಜ್ಞರು ಕೂಡ ಪ್ರಶ್ನೆ ಎತ್ತಾ ಇದ್ದಾರೆ. ಹೀಗಾಗಿ ಪರಿಸರ ಇಲಾಖೆ ಅನುಮೋದನೆ ಕೂಡ ಅತ್ಯಂತ ಮಹತ್ವವನ್ನ ಈ ಮೇಕೆದಾಟು ಯೋಜನೆಗೆ ಪಡ್ಕೊಂಡಿದೆ. ಅವರು ಕೂಡ ಇದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ಆಯಾಮ ಕೂಡ ನಡೀತಾ ಇದೆ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿಯ ಭಾವನಾತ್ಮಕ ವಿಷಯವಾಗಿದೆ. ಕಾಂಗ್ರೆಸ್, ಬಿಜೆಪಿ, JDS ಯಾವ ಪಕ್ಷ ಅಧಿಕಾರದಲ್ಲಿದ್ರು ಯೋಜನೆಗೆ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು. ಯಾಕೆಂದ್ರೆ ಇದು ನಮ್ಮ ಕುಡಿಯುವ ನೀರಿನ ಯೋಜನೆ, ಯಾರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸುವಾಗಿಲ್ಲ. ಹಾಗಾಗಿ ಈ ಅಧಿಕಾರಕ್ಕೆ ಬಂದಂತಹ ಎಲ್ಲಾ ಪಕ್ಷಗಳು ಕೂಡ ಮೇಕೆದಾಟು ಯೋಜನೆ ಪರವಾಗಿ ಇದ್ದಾರೆ. ಇನ್ನು ಮತ್ತೊಂದೆಡೆ ತಮಿಳುನಾಡಿನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಮೇಕೆದಾಟು ವಿರೋಧಿಸುವುದು ಬಹುತೇಕ ಅನಿವಾರ್ಯ ರಾಜಕೀಯ. ಅವರು ಅನಿವಾರ್ಯವಾಗಿ ರಾಜಕೀಯವಾಗಿ ಇದನ್ನ ನಿಲುವನ್ನು ತೆಗೆದುಕೊಳ್ಳಲೇಬೇಕು. ಹಾಗಾಗಿ ಅವರು ಮೇಕೆದಾಟು ಯೋಜನೆಯ ವಿಚಾರವಾಗಿ ಅವರು ಇದನ್ನು ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸಾಧಕ ಬಾಧಕಗಳನ್ನ ನಮ್ಮ ರಾಜ್ಯ ಸರ್ಕಾರ ಬಿಡಿಸಿ ಹೇಳಿದ್ರು ಕೂಡ ಅವರು ಕೇಳೋದಕ್ಕೆ ತಯಾರಿಲ್ಲ. ಅವ್ರದೇ ಆದ ರೀತಿಯಲ್ಲಿ ಒಂದು ವಾದವನ್ನ ಮಂಡಿಸ್ತಾನೆ ಇದ್ದಾರೆ. ಇಷ್ಟೆಲ್ಲದರ ನಡುವೆ ಈಗ ನಮ್ಮ ಮೇಕೆದಾಟು ಯೋಜನೆ ನಿಂತಿರುವಂಥದ್ದು. ಈ ಮೇಕೆದಾಟು ಯೋಜನೆ ಕೇವಲ ಒಂದು ಡ್ಯಾಮ್ ಯೋಜನೆ ಅಲ್ಲ, ಇದು ಬೆಂಗಳೂರಿನ ಭವಿಷ್ಯ, ಕುಡಿಯುವ ನೀರಿನ ಪ್ರಶ್ನೆ, ಕರ್ನಾಟಕದ ಅಭಿವೃದ್ಧಿಯ ಪ್ರಶ್ನೆ, ಕಾವೇರಿ ನೀರಿನ ಹಂಚಿಕೆಯ ಪ್ರಶ್ನೆ, ಪರಿಸರ ಸಂರಕ್ಷಣೆಯ ಪ್ರಶ್ನೆ ಮತ್ತು 2 ರಾಜ್ಯಗಳ ರಾಜಕೀಯದ ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಬೆಳವಣಿಗೆಯ ಬಳಿಕ ಕರ್ನಾಟಕ ಒಂದು ಹಂತದಲ್ಲಿ ಮುನ್ನಡೆಯಂತೂ ಸಾಧಿಸಿದೆ. ಹೀಗಾಗಿ ಮೇಕೆದಾಟು ಯೋಜನೆಗೆ ಒಂದು ಹೊಸ ಭರವಸೆ ಈಗ ಮೂಡಿರುವಂಥದ್ದು. ಅನುಮೋದನೆ ಮತ್ತು ಪರಿಸರದ ಒಪ್ಪಿಗೆ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಅದು ಕೊಡುವಂತಹ ತೀರ್ಮಾನದ ಮೇಲೆ ಈಗ ನಮ್ಮ ಮೇಕೆದಾಟು ಯೋಜನೆ ನಿಂತಿರುವಂಥದ್ದು. ಅವು ಕೊಡುತ್ತೆ ಎನ್ನುವ ಭರವಸೆ ಕೂಡ ನಮಗಿದೆ. ಈ ಮೂಲಕ ಒಂದಷ್ಟು ಕುಡಿಯುವ ನೀರಿಗೆ, ಬೃಹತ್ ಬೆಂಗಳೂರಿಗೆ ಇದರಿಂದ ಒಂದಷ್ಟು ಅನುಕೂಲ ಆಗುತ್ತೆ, ಕೋಟ್ಯಾಂತರ ಜನರಿಗೆ ಅನುಕೂಲ ಆಗುತ್ತೆ. ಈ ಯೋಜನೆ ಆಗಲೇಬೇಕನ್ನೋದು ಹಲವರ ಆಸೆ ಕೂಡ, ನಮ್ಮ ಆಸೆ ಕೂಡ. ಈ ಹೊಸ ಕಾನೂನು ಹಾಗೂ ರಾಜಕೀಯ ಅಡೆತಡೆಗಳು ಇವೆಲ್ಲವನ್ನು ದಾಟಿ ಈ ಯೋಜನೆಯನ್ನ ಮಾಡಲೇಬೇಕಾಗಿದೆ. ಈ ಯೋಜನೆ ಆದ್ರೇನೆ ಬೆಂಗಳೂರಿನಲ್ಲಿ ವಾಸಿಸುವಂತಹ ಕೋಟ್ಯಾಂತರ ಜನರಿಗೆ ನೀರಿನ ಸೌಲಭ್ಯ ಮುಂದಿನ ಭವಿಷ್ಯದಲ್ಲಿ ಸಿಗುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಸುದೀರ್ಘವಾಗಿ ಹೋರಾಟವನ್ನ ಮಾಡ್ತಾನೆ ಇದೆ, ಒಂದು ಸುದೀರ್ಘ ಹೋರಾಟ ನಡೆಸ್ತಾನೆ ಇದೆ. ಯಾವ ಪಕ್ಷ ಬಂದರೂ ಕೂಡ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಅದರ ಪರವಾಗಿ ಹೋರಾಟವನ್ನು ಮಾಡ್ತಾನೆ ಇದ್ದಾವೆ. ಈಗ ಸಿಕ್ಕಿರುವಂತಹ ಒಂದು ಅವಕಾಶ ಏನಿದೆ, ಸುಪ್ರೀಂ ಕೋರ್ಟಿನ ಒಂದು ಭರವಸೆ ಏನಿದೆ, ಇದರ ಮೇಲೆ ರಾಜ್ಯ ಸರ್ಕಾರ ಒಂದು ಮುನ್ನುಡಿಯನ್ನು ಬರೆದಿದೆ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಈ ಮೇಕೆದಾಟು ಯೋಜನೆಯನ್ನ ಸಂಪೂರ್ಣಗೊಳಿಸಿದ್ರೆ ನಿಜಕ್ಕೂ ನಮ್ಮ ರಾಜ್ಯಕ್ಕೆ, ಅದರಲ್ಲೂ ನಮ್ಮ ರಾಜಧಾನಿಗೆ, ಬಹುಮುಖ್ಯವಾಗಿ ಕುಡಿಯುವ ನೀರಿಗೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.